ಉತ್ತರ ಕರ್ನಾಟಕ ಮಾಡಿ ಆ ಕಡೆ ಏರಿಯಾನ ಇಂಪ್ರೂವ್ ಮಾಡಿ. ಯಾಕೆಂದ್ರೆ ಅವ್ರು ನಮ್ಮ ಕರ್ನಾಟಕದವ್ರಲ್ವಾ, ಅವ್ರೇನ್ ಪಾಕಿಸ್ತಾನದವ್ರ? ಯಾಕೆ ಅವ್ರನ್ನ ಉದ್ಧಾರ ಮಾಡಲ್ಲ? ನೀವು ಬರೀ ನಮ್ ಕಡೆಗೆ ಯಾಕೆ ಬರ್ತೀರಾ? ಉತ್ತರ ಕರ್ನಾಟಕದವ್ರು ಇಂಪ್ರೂವ್ ಮಾಡಿ ಪಾಪ. ಈಗ ಅಲ್ಲಿಂದ ಎಲ್ಲ ವಲಸೆ ಬೆಂಗಳೂರಿಗೆ ಬರ್ತಾವ್ರೆ. ಈಗ ಬೇರೆ ಕಡೆಯಿಂದ ಎಲ್ಲಾರು ಬೆಂಗಳೂರಿಗೆ ಬಂದಿ ಬೆಂಗಳೂರು ದೊಡ್ಡದಾಗ್ತಾ ಇದೆ. ಅದ್ರ ಬದಲು ನೀವು ಅಲ್ಲೇ ಹೋಗಿ ಇಂಪ್ರೂವ್ ಮಾಡಿದ್ರೆ ಅವ್ರು ಇಲ್ಲಿಗೆ ಬರಲ್ಲ, ವಲಸೆ ಬರಲ್ಲ ಬೆಂಗಳೂರಿಗೆ. ಈ ವಿಷಯನ ತಗೊಂಡು ಲಬ್ ಹಿಡ್ಕೊಳ್ತೀನಿ. ಯಾಕಂದ್ರೆ ಅರ್ಥ ಆಗತ್ತಿಲ್ಲ ನೋಡ್ರಿ. ಯಾಕಂದ್ರೆ ಅದೇ ಹೇಳ್ತೀನಿ ನಾನು, ನಮ್ಮ ಉತ್ತರ ಕರ್ನಾಟಕ ಪ್ರಾಜೆಕ್ಟ್ಗಳನ್ನ ತಂಬರ್ರಿ, ಕಂಪ್ನಿಗಳನ್ನ ತಂಬರ್ರಿ, MNC ಕಂಪ್ನಿಗಳನ್ನ ತಂಬಂದ್ರೆ ನಾವ್ ಯಾಕೆ ನಮ್ಮ ಉತ್ತರ ಕನ್ನಡದವ್ರು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗೋಣ? ಬೆಂಗಳೂರು ಸ್ವಲ್ಪ ಖಾಲಿ ಆಕೈತಿ, ಟ್ರಾಫಿಕ್ ಜಾಮ್ ಕಮ್ಮಿ ಆಕೈತಿ. ಈ ಮನುಷ್ಯ ಅಂದ ನೋಡ್ರಿ, ಅದ್ಭುತವಾದ ಮಾತಾಡ ನೋಡ್ರಿ. ಯಾಕಂದ್ರೆ ಉತ್ತರ ಕನ್ನಡದಾಗ ಒಂದು ಕಂಪ್ನೀಸ್, ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, MNC ಕಂಪ್ನೀಸ್ ಇವು ಬಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾಕೆ ಬೆಂಗಳೂರಿಗೆ ಹೋಗ್ತಾರಲ್ಲ, ಯಾಕೆ ಸೆಟ್ಲ್ ಆಗ್ತಾರ, ಅಲ್ಲಿ ಯಾಕೆ ಟ್ರಾಫಿಕ್ ಜಾಮ್ ಜಾಸ್ತಿ ಮಾಡ್ತಾರ, ಅಲ್ಲಿ ಯಾಕೆ ಪ್ರತಿ ಒಂದನ್ನು ಕಿರಿಕಿರಿ ಆಕೈತಿ ನೋಡ್ರಿ. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಉತ್ತರ ಕರ್ನಾಟಕದಾಗ ಒಂದು ಪ್ಲಾಂಟ್ ತೊಂಬರ್ರಿ, ಒಂದು ಪ್ರಾಜೆಕ್ಟ್ ತೊಂಬರ್ರಿ, ಒಂದೊಂದು ದೊಡ್ಡ ದೊಡ್ಡ ಏನು ಇನ್ವೆಸ್ಟ್ಮೆಂಟ್ ಕಂಪ್ನೀಸ್ಗಳೆಲ್ಲ ಅಪ್ರೋಚ್ ಮಾಡ್ರಿ. ಯಾಕಂದ್ರೆ ನಮ್ಮ ಕಡೆ ಬರೀ ತಿಂದ ಮಲ್ಕೊಂಡು ಹೋಗ್ಬಿಡ್ತಾರ್ರಿ. ಒಂದು ರಿಕ್ವೆಸ್ಟ್ ಅಷ್ಟು ಮಂದಿ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಉತ್ತರ ಕನ್ನಡದಾಗ ಏನಾದ್ರೆ ಡೆವಲಪ್ಮೆಂಟ್ ಆದ್ರೆ ಉತ್ತರ ಕನ್ನಡ ಮಂದಿ ಉತ್ತರ ಕನ್ನಡದಾಗ ಕೆಲಸ ಮಾಡ್ಕೊಂತ ಅವ್ರ ಊರಾಗ ಇರ್ತಾರೆ. ಬೆಂಗಳೂರಿನಾಗಂತೂ ಹೋಗಲ್ಲ, ಸೆಟ್ಲ್ ಆಗಲ್ಲ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬೆಂಗಳೂರಾಗ ಹೋಗಿ ಕೆಲಸ ಮಾಡಕ್ಕೆ. ಬಟ್ ಅನಿವಾರ್ಯತೆಗೆ ಅವ್ರಿಗೆ ಹೋಗಿ ಕೆಲಸ ಮಾಡತ್ತಾರೆ. ಉತ್ತರ ಕರ್ನಾಟಕದ ಪ್ರಾಜೆಕ್ಟ್ ಬರಲಿಲ್ಲ ಅಂದ್ರೆ ಉತ್ತರ ಕನ್ನಡದಾಗ ಏನ ಪ್ರತಿನಿಧಿಗಳು ಅದಾರಲ್ಲ ಅವರೆಲ್ಲ ವೇಸ್ಟ್ ನೋಡ್ರಿ.